ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ವರವರಮುನೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾಗವತ ಕುಲಕೋಟಿಗೆ ಅಡಿಯನುಡಿಯ ನಮಸ್ಕಾರಗಳು. ತಿರುಪ್ಪಾವೆಯಲ್ಲಿ ಪೂರ್ವಾಚಾರ್ಯರ ಶ್ರೀ ನುಡಿಮುತ್ತುಗಳು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳನ್ನು ಹಂಚಿಕೊಳ್ಳಲು ಮಾರ್ಗಳಿ ಮಾಸದ 15ನೇ ಶುಭ ದಿನದ ಪಾಶುರಾನುಭವಕ್ಕೆ ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಗೋದಾದೇವಿ ಮತ್ತು ಅವಳ ಸಖಿಯರು ಬಂದು ಗೋಪಿಯರನ್ನು ಎಬ್ಬಿಸುವ ಕೊನೆಯ ಪಾಶುರವು ಇದಾಗಿದೆ. ಮುಂದೆ ಬರುವ ಪಾಶುರಗಳು ಭಗವಂತನ ಅನುಬಂಧಿಗಳನ್ನು ಪ್ರಾರ್ಥಿಸುತ್ತಾ ಅವರನ್ನು ಎಬ್ಬಿಸುವಂತಾಗಿವೆ. ಶ್ರೀರಾಮಾಯಣದ ತತ್ವಾರ್ಥಗಳಿಗೆ, ಆಳ್ವಾರರ ಶ್ರೀ ಸೂಕ್ತಿಗಳಿಗೆ, ಆಚಾರ್ಯರ ರಹಸ್ಯ ಗ್ರಂಥಗಳಿಗೆ ಕನ್ನಡಿ ಹಿಡಿದಂತಿರುವ ಈ ಪಾಶುರವು ತಿರುಪ್ಪಾವೆಯಲ್ಲಿ ಆಂಡಾಳ್ ತಿಳಿಸಬಯಸುವ ಸತ್ವಯುತ ಸಾರವನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ. ಹಾಗಾಗಿಯೇ ತಿರುಪ್ಪಾವೈ ಆನದು ಇಪ್ಪಾಟಿರೇ, ಅದಾಗಿ ತಿರುಪ್ಪಾವೈ ಎಂದರೆ ಅದು ಈ ಪಾಶುರವೇ ಸರಿ ಎಂದು ಈ 15ನೇ ಪಾಶುರವನ್ನು ಕೊಂಡಾಡುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು. ಭಗವಂತನಿಗೆ ಪ್ರಿಯವಾದ ಪ್ರಸಾದಗಳಲ್ಲಿ ಕದಂಬ, ಪುಳಿಯೋಗರೆ, ದಧ್ಯೋದನ, ಸಿಹಿ ಪೊಂಗಲ್ ಇತ್ಯಾದಿ ಅತಿ ಭೋಗ್ಯ ಪ್ರಸಾದಗಳೆನಿಸಿಕೊಂಡರೂ ಹೇಗೆ ಕ್ಷೀರಾನ್ನಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆ ಉಂಟೋ ಅಂತೆಯೇ ತಿರುಪ್ಪಾವೈ ಎನ್ನುವ ಮುತ್ತಿನ ಹಾರಕ್ಕೆ ನಡುವಲ್ಲಿ ಪದಕದಂತಿರುವ ಈ ಪಾಶುರವು ಭೋಗ್ಯಾತಿ ಭೋಗ್ಯವಾದ ಪಾಶುರವಾಗಿದೆ. ಈ ಪಾಶುರದಲ್ಲಿ ಅಷ್ಟೂ ಗೋಪಿಯರು ಒಂದೇ ಕಡೆ ಸೇರಿರುವುದನ್ನು ನೋಡಿ ಅನುಭವಿಸುವ ಇಚ್ಛೆಯುಳ್ಳ ಗೋಪಿ ಇವಳು. ಹಾಗಾಗಿ ಎಲ್ಲರೂ ಕೂಡಿ ಬಂದ ಮೇಲೆ ಹೇಳೋಣ ಎಂದು ಮಲಗಿರುವ ಗೋಪಿಯನ್ನು ಎಬ್ಬಿಸುವ ಪ್ರಯತ್ನದಲ್ಲಿದ್ದಾಳೆ ಗೋದೆ. ಹಿಂದಿನ 9 ಪಾಶುರಗಳಿಂದ ಉಕ್ತಿ ಪ್ರತ್ಯುಕ್ತಿಗಳುಳ್ಳ ವಿಧವನ್ನು ಈ ಪಾಶುರವು ಪ್ರಕಾಶಪಡಿಸುತ್ತದೆ. ಹೀಗೆ ಸಂವಾದ ರೂಪದಿಂದ ಪದವಿನ್ಯಾಸ ಮಾಡಿರುವುದರ ಉದ್ದೇಶ ಅಪೂರ್ವ ಶಾಸ್ತ್ರಾರ್ಥವನ್ನು ವ್ಯಕ್ತಪಡಿಸುವುದು. ತಮ್ಮಲ್ಲಿ ದೋಷವಿರಲಿ ಇಲ್ಲದಿರಲಿ, ದೋಷಿ ಎಂದು ಇತರರು ಹೇಳಿದ್ದಲ್ಲಿ ಇದು ಬರೀ ಆರೋಪಣೆ ಮಾತ್ರವೆಂಬುದು ಗೊತ್ತಿದ್ದು ನಾನು ದೋಷಿಯೇ ಸರಿ, ನಿರ್ಗುಣನಾಗಿದ್ದೇನೆ ಎಂದು ಹಾರ್ದವಾಗಿ ಅಂಗೀಕರಿಸುವಿಕೆಯು ಶ್ರೀವೈಷ್ಣವ ತತ್ವದ ಪರಾಕಾಷ್ಠತೆ. ಇಂತಹ ಪರಾಕಾಷ್ಠತೆಯ ಶ್ರೀವೈಷ್ಣವ ಲಕ್ಷಣವನ್ನು ಹೊಂದಿದ ಭಾಗವತೋತ್ತಮನು ಭರತನು. ನಮಂತರಾಯಾಚ ನತಮಾಚುರಸ್ಯ ದೋಷೋ ನರಾಗ್ನೋ ನಚರಾಘವಸ್ಯ ಮತ್ಪಾಪಮೇವಾತ್ರ ನಿಮಿತ್ತಮಾಸೀತ್ ವನಪ್ರವೇಶೇ ರಘುನಂದನಸ್ಯ. ರಾಮನು ಕಾಡಿಗೆ ಹೋಗಲು ಮಂಥರೆ ಎನ್ನುವ ಗೂನಿಯೂ ಕಾರಣಲಲ್ಲ, ಅವಳ ಮಾತನ್ನು ಕೇಳಿದ ನನ್ನ ತಾಯಿಯಾದ ಕೈಕೇಯಿಯೂ ಕಾರಣಲಲ್ಲ, ಅವಳ ಮಾತಿಗೆ ಹೂಗುಟ್ಟಿದ ನನ್ನ ತಂದೆ ದಶರಥನೂ ಕಾರಣನಲ್ಲ, ತಂದೆಯ ಮಾತಿಗೆ ವಿಧೇಯನಾಗಿ ಕಾಡಿಗೆ ಹೊರಟ ರಾಮನೂ ಕಾರಣನಲ್ಲ ಎಂದು ಶತ್ರುಘ್ನನ ಮುಂದೆ ದುಃಖಿಸುತ್ತಾ ಇದಕ್ಕೆಲ್ಲ ಮತ್ಪಾಪಮೇವಾತ್ರ ನಿಮಿತ್ತಮಾಸೀತ್, ಅದಾಗಿ ನಾ ಮಾಡಿದ ಪಾಪವೇ ಮೂಲ ಕಾರಣವಾಯಿತು ಎಂದು ರಾಮನು ಕಾಡಿಗೆ ಹೋದುದಕ್ಕೆ ತನ್ನನ್ನೇ ಕಾರಣವಾಗಿಸಿ ತನ್ನದಲ್ಲದ ತಪ್ಪಿಗೆ ತನ್ನ ಮೇಲೆ ದೋಷವನ್ನು ತೆಗೆದುಕೊಳ್ಳುತ್ತಾನೆ ಪರಮ ಭಾಗವತೋತ್ತಮನಾದ ಭರತ. ಭರತನಂತೆಯೇ ಭಾಗವತೋತ್ತಮೆಯಾದ, ಅದಾಗಿ ತಪ್ಪನ್ನು ಮಾಡದಿದ್ದರೂ ಭಾಗವತರ ಮನಸ್ಸನ್ನು ನೋಯಿಸಕೂಡದೆಂಬ ನಿಷ್ಠೆಯಿಂದ ಪ್ರಣಾಮಪೂರ್ವಕವಾಗಿ ಶಾಂತಿಯಿಂದ ಮಾತಾಡಿಸುವ ಉತ್ತಮವಾದ ಶ್ರೀವೈಷ್ಣವ ಲಕ್ಷಣವನ್ನು ಹೊಂದಿದ ಗೋಪಿಕೆಯಾಗಿದ್ದು, ಪರಮಾತ್ಮನ ನಾಮಗಳನ್ನು ಅರ್ಥಸಹಿತವಾಗಿ ಸವಿಯುತ್ತಾ ಗಿಳಿಯಂತೆ ಇಳಂಗಿಳಿಯೇ ಇಂಪಾದ ಸ್ವರದಲ್ಲಿ ಹಿಮ್ಮೇಳ ಹಾಡುತ್ತಾ ತನ್ನನ್ನೇ ತಾನು ಮರೆತು ಧ್ಯಾನದಲ್ಲಿರುವವಳು. ಇವಳು ಶ್ರೀಕೃಷ್ಣನೇ ತನ್ನ ಆರಾಧ್ಯ ದೈವ ಎನ್ನುವ ವಿಶ್ವಾಸವುಳ್ಳವಳು. ಯಾರ ಮನಸ್ಸನ್ನು ನೋಯಿಸಲು ಇಷ್ಟಪಡದ ವೈಷ್ಣವ ಸರ್ವೋತ್ತಮೆ. ಇಂತಹ ಆತ್ಮಗುಣಪೂರ್ತಿಯುಳ್ಳ ಗೋಪಿಕೆ ಇಲ್ಲಿ ಎಬ್ಬಿಸಲ್ಪಡುವವಳು. ಇಂತಹ ಶ್ರೇಷ್ಠ ಗೋಪಿಕೆಯ ಮನೆಯ ಅಂಗಳದಲ್ಲಿ ನಿಂತು ಇವಳನ್ನು ಪ್ರೀತಿಯಿಂದ ಕೂಗಿ ಎಬ್ಬಿಸುತ್ತಿದ್ದಾರೆ. ಎಲ್ಲೇ ಇಳಂಗಿಳಿಯೇ ಎಂದು ಗೋದಾದೇವಿ ಮೊದಲು ಸಂಬೋಧಿಸುತ್ತಾಳೆ. ಲೀಲಾಶುಕದಂತೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯಳಾಗಿ ಎಲ್ಲರಿಗೂ ಮುಂದಾಗಿ ಇವಳಿಂದ ಅವನ ನಾಮಗಳನ್ನು ಹೇಳಿಸುತ್ತಾ ಹೋದರೆ ಆ ಪರಮಾತ್ಮನು ಸುಖವಾಗಿ ಇವರಿಗೆ ಪ್ರಸನ್ನನಾಗುವನು ಎಂದು ಗೋದೆಯ ಅಭಿಮತ.
ಇಲ್ಲಿಯ ಗೋಪಿಕೆ ಪರಮ ಭಾಗವತೆ. ಇವಳಾದ ಮೇಲೆ ಮತ್ತಾವ ಗೋಪಿಕೆಯನ್ನೂ ಗೋದೆ ಎಬ್ಬಿಸಲಿಲ್ಲ. ಗೋದೆಯು ಇವಳನ್ನೇ ಸಂಪೂರ್ಣವಾಗಿ ಅವಲಂಬಿಸಿರುವಳು. ಈ ಪದ್ಯವು ಸಂವಾದ ರೂಪದಲ್ಲಿದೆ. ಗೋದ: ಎಲ್ಲೇ ಇಳಂಗಿಳಿಯೇ ಇನ್ನೂ ಉರಂಗುದಿಯೋ? ಎಲ್ಲೇ ಎಲೋ ಗಿಳಿಮರಿಯಂತೆ ಮಾತಾಡುವವಳೇ, ಇನ್ನೂ ನಿದ್ದೆ ಮಾಡುತ್ತಿರುವೆಯಾ? ಗೋಪಿ: ಶಿಳ್ಳೆಂಡ್ರಳಿಯೇನ್ ಮಿನ್ ನಂಗೆ ಮೀರ್ ಪೋದೊರಗಿನ್ರೇನ್. ಒಳ್ಳೆಯ ಗುಣವುಳ್ಳವರೇ, ಈ ರೀತಿ ಶಿಲ್ ಶಿಲ್ ಎಂದು ಸಿಡುಕಿನಿಂದ ಕರೆದೆಬ್ಬಿಸಬೇಡಿ, ಇದೋ ಬಂದೆ. ಗೋದ: ವಲ್ಲೈ ಉನ್ ಕಟ್ಟುರೈಗಳ್ ಪಂಡೇ ಉನ್ ವಾಯರಿದುಂ. ಸಖಿ, ನೀನೇ ಬಹಳ ಸಮರ್ಥಶಾಲಿ. ನಿನ್ನ ಚಮತ್ಕಾರದ ಮಾತುಗಳಿಂದ ನಿನ್ನ ವಾಕ್ಚಾತುರ್ಯದ ಬಲವನ್ನು ಬಹಳ ಹಿಂದಿನಿಂದಲೂ ತಿಳಿದಿದ್ದೇವೆ. ಗೋಪಿ: ವಲ್ಲೀರ್ಗಳ್ ನೀಂಗಳೇ, ನಿಜವಾದ ಸಮರ್ಥರು ನೀವೇ ಅಲ್ಲವೋ ಎಂದು ಹೇಳಿ ಒಂದು ಕ್ಷಣ ತಡೆದು ಯೋಚಿಸಿ, ಅಯ್ಯೋ, ಎಂತಹ ತಪ್ಪು ಮಾಡಿದೆ, ಭಾಗವತಾಪಚಾರ ಮಾಡಿಬಿಟ್ಟೆನಲ್ಲ ಎಂದು ಶ್ರೀರಾಮಾಯಣದ ವೃತ್ತಾಂತವನ್ನು ನೆನಪಿಸಿಕೊಳ್ಳುತ್ತಾಳೆ. ಭಗವತ್ ಅಪಚಾರವು ದೊಡ್ಡದು, ಆದರೆ ಭಾಗವತ ಅಪಚಾರವು ಅದಕ್ಕಿಂತ ದೊಡ್ಡದು. ರಾಮನನ್ನು ಮತ್ತೆ ಅಯೋಧ್ಯೆಗೆ ಕರೆದೊಯ್ಯಲು ಬಂದ ಭರತನನ್ನು ಕಂಡು ಎಲ್ಲಿ ರಾಮನನ್ನು ಕೊಲ್ಲಬಂದನೋ ಎಂದು ಯೋಚಿಸಿ ಅವನೊಂದಿಗೆ ಯುದ್ಧಕ್ಕೆ ನಿಂತ ಲಕ್ಷ್ಮಣನನ್ನು ಕಂಡ ರಾಮನು, ಲಕ್ಷ್ಮಣ, ನಿನಗೆ ರಾಜ್ಯದಲ್ಲಿ ಆಸಕ್ತಿ ಇದ್ದರೆ ಹೇಳು, ನೀನು ಯುದ್ಧ ಮಾಡುವ ಅವಶ್ಯವಿಲ್ಲ. ಭರತನಿಗೆ ಹೇಳಿ ನಾನೇ ನಿನಗೆ ರಾಜ್ಯವನ್ನು ಕೊಡಿಸಿಬಿಡುವೆ. ನೀನು ಅಯೋಧ್ಯೆಗೆ ಮರಳಿ ನಿಶ್ಚಿಂತೆಯಿಂದ ರಾಜ್ಯಭಾರವನ್ನು ನಡೆಸು ಎಂದು ಹೇಳುತ್ತಾನೆ. ಭಗವಂತ ತನಗೆ ಅಪಚಾರವಾದರೂ ಸಹಿಸಬಲ್ಲ, ಆದರೆ ಭಾಗವತರಿಗೆ ಆಗುವ ಅಪಚಾರವನ್ನು ಕಿಂಚಿತ್ತೂ ಸಹಿಸಲಲ್ಲ. ಅವರು ತನಗೆ ಎಷ್ಟೇ ಪ್ರಿಯವಾದವರಾದರೂ ಅವರಿಂದ ದೂರವಾಗಿ ಬಿಡುವ. ಮಮೈವ ದುಷ್ಕೃತಂ ಕಿಂಚಿತ್ ಮಹತಸ್ತಿನ ಸಂಶಯ ಎಂದು ಹನುಮಂತನನ್ನು ಕುರಿತು ಸೀತೆ ಹೇಳಿದ ಮಾತು. ಹನುಮ, ನಾನು ರಾಮನನ್ನು ಬಿಟ್ಟು ಜಿಂಕೆಯನ್ನು ಆಸೆಪಟ್ಟೆ, ಭಗವದಪಚಾರ ಮಾಡಿದೆ. ಆದರೂ ಇದು ಚಿಕ್ಕ ಅಪಚಾರವಾಯಿತು. ಆದರೆ ಪರಮ ಭಾಗವತೋತ್ತಮನಾದ ಲಕ್ಷ್ಮಣನನ್ನು ದೂಷಿಸಿ ಭಾಗವತಾಪಚಾರವನ್ನು ಎಸಗಿದೆ. ಇದು ದೊಡ್ಡ ಅಪಚಾರವಾಯಿತು. ಹಾಗಾಗಿಯೇ ನನಗೆ ರಾಮನಿಂದ ದೂರವಿರುವ ಪರಿಸ್ಥಿತಿ ಒದಗಿ ಬಂದಿತು ಎಂದು ದುಃಖಿಸುತ್ತಾಳೆ. ಅದಾಗಿ ಯಾರಾದರೂ ಸರಿಯೇ ಭಗವದ್ಭಕ್ತರಾದ ಭಾಗವತರಲ್ಲಿ ಅಪಚಾರವೆಸಗಿದರೆ ಭಗವಂತನು ಕ್ಷಮಿಸುವುದಿಲ್ಲ. ಈ ವಿಷಯವು ಮನಸ್ಸಿಗೆ ಬಂದ ಕೂಡಲೇ ಆ ಗೋಪಿಕೆಯು ವಲ್ಲೀರ್ಗಳ್ ನೀಂಗಳೇ, ನೀವೇ ಸಾಮರ್ಥ್ಯಶಾಲಿಗಳು ಎಂದವಳು ತಕ್ಷಣವೇ ತನ್ನ ತಪ್ಪನ್ನು ತಿದ್ದಿಕೊಂಡು ನಾನೇದಾನಾಯುಡುಗ, ಇರಲಿ ಬಿಡಿ, ನಾನೇ ಸಮರ್ಥಳು ಎಂದಾಗಲಿ ಎನ್ನುತ್ತಾಳೆ. ಗೋದ: ಒಲ್ಲೈ ನೀ ಪೋದಾಯ್ ಉನಕ್ಕೆನ್ನ ವೇರುಡೆಯೈ. ಸರಿ ಸರಿ, ನೀನು ಬೇಗ ಹೊರಡು, ನಿನಗೆ ಅದಕ್ಕೆಂತ ಬೇರೇನು ಕೆಲಸ? ಅತಿ ಶೀಘ್ರವಾಗಿ ಎದ್ದು ಬಾ. ಭಗವಂತನ ಅಡಿಯಾಳುಗಳನ್ನು ಅರಕ್ಷಣವಾದರೂ ಬಿಟ್ಟಿರುವುದು ಸರಿಯೇ? ಆದ್ದರಿಂದ ಬೇಗ ಬಾ ಎನ್ನುತ್ತಾಳೆ ಗೋದೆ. ಈ ಸಾಲಿಗೆ ಹೊಂದುವಂತೆ ಪೂರ್ವಾಚಾರ್ಯರ ಶ್ರೀ ನುಡಿಮುತ್ತೊಂದನ್ನು ನಾವು ನಾಲಾಯರಪ್ಪಡಿ ವ್ಯಾಖ್ಯಾನದಲ್ಲಿ ಕಾಣಬಹುದು. ಅರೆಕ್ಷಣಂ ವೈಷ್ಣವಗೋಷ್ಠಿಯೇ ಪಿರಿಯ ನಿಂಡ್ರುವರುಂ ಮಧ್ಯಸ್ಥಂ ಎನಕ್ಕೆಂಚಯ್ಯ ಎನ್ಗಿರ ಸುಬ್ರಹ್ಮಣ್ಯರ್ ಭಟ್ಟರ್ ವಾರ್ತೆಯೇ ಸ್ಮರಿಪ್ಪದು ಎಂದು ಉಲ್ಲೇಖಿಸಿ ತೋರಿಸುತ್ತಾರೆ ವ್ಯಾಖ್ಯಾತ. ಸುಬ್ರಹ್ಮಣ್ಯ ಭಟ್ಟರು ಎನ್ನುವವರು ಚೋಳ ಅರಸನ ಬಳಿ ರಾಜಪುರೋಹಿತರಾಗಿಯೂ ಉತ್ತರ ಮಂತ್ರಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಆಚಾರ್ಯ ಶ್ರೀ ರಾಮಾನುಜರೆಂದರೆ ಅವರಿಗೆ ಅತ್ಯಂತ ಗೌರವ, ಅಭಿಮಾನ. ಶ್ರೀ ವೈಷ್ಣವರೆಂದರೆ ಅತ್ಯಂತ ಪ್ರೀತಿ, ವಿಶ್ವಾಸ. ಒಂದೊಮ್ಮೆ ಶ್ರೀರಂಗದಲ್ಲಿ ಶ್ರೀವೈಷ್ಣವರಿಗೂ ಇತರ ಕೆಲ ಜನಗಳಿಗೂ ನಡುವೆ ಒಂದು ಚರ್ಚೆ ಏರ್ಪಟ್ಟಿತು. ಅದನ್ನು ಮಧ್ಯಸ್ಥಿಕೆ ವಹಿಸಿ ಪರಿಹರಿಸಲು ಚೋಳ ಅರಸನು ಸುಬ್ರಹ್ಮಣ್ಯ ಭಟ್ಟರನ್ನು ನಿಯಮನಪಡಿಸಿದ. ತಾನು ಆ ರೀತಿ ಮಧ್ಯಸ್ಥಿಕೆ ವಹಿಸಿದರೆ ಪಕ್ಷಪಾತ ಮಾಡದೆ ತೀರ್ಪು ನೀಡಬೇಕಾಗಬಹುದು. ಆದರೆ ತನಗೆ ಶ್ರೀವೈಷ್ಣವರ ವಿರುದ್ಧವಾಗಿ ತೀರ್ಪು ಹೇಳುವ ಇಚ್ಛೆಯಿಲ್ಲ. ಕಾರಣ ಆ ರೀತಿ ತೀರ್ಪು ನೀಡುವ ಸಮಯದಲ್ಲಿ ತಾನು ಅವರಿಂದ ದೂರವಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಕ್ಷಣಕಾಲವೂ ತಾನು ಶ್ರೀವೈಷ್ಣವರನ್ನು ಬಿಟ್ಟಿರಲು ಸಾಧ್ಯವೇ ಇಲ್ಲ. ಹಾಗಾಗಿ ಈ ಮಧ್ಯಸ್ಥಿಗೆ ತಮಗೆ ಬೇಡ ಎಂದು ನಿರ್ಧರಿಸಿದ ಸುಬ್ರಹ್ಮಣ್ಯ ಭಟ್ಟರು ಚೋಳರಾಜನ ಬಳಿ
அரைக்ஷணம் வைஷ்ணவಗೋಷ್ಠಿಯೇ ಪ್ರಿಯನೆಂಡ್ರವರು ಮಧ್ಯಸ್ಥಂ ಎನಕ್ಕೆಂಚಯ್ಯ. ಅರೆಕ್ಷಣವಾದರೂ ಶ್ರೀವೈಷ್ಣವ ಗೋಷ್ಠಿಯನ್ನು ಬಿಟ್ಟು ನಿಂತು ಮಾಡುವ ಈ ಮಧ್ಯಸ್ಥಿಕೆ ಕೆಲಸ ನನಗೆ ಬೇಡವಾದದ್ದು ಎಂದು ಹೇಳಿ ರಾಜಾಜ್ಞೆಯನ್ನೂ ಲೆಕ್ಕಿಸದೆ ನಿರಾಕರಿಸಿಬಿಟ್ಟರು. ಇದೆಲ್ಲವೇ ನಿಜವಾದ ಪ್ರೀತಿ, ವಿಶ್ವಾಸ, ಅಭಿಮಾನ ಎಂದರೆ. ರಾಜಾಜ್ಞೆ ಎನ್ನುವುದು ತಮ್ಮ ಭಾವನೆಗಳಿಗೆ ಕುಂದು ಉಂಟು ಮಾಡುವುದಾದರೆ ಅಂತಹ ರಾಜಾಜ್ಞೆಯನ್ನೂ ನಿರಾಕರಿಸುವಷ್ಟು ನಿಶ್ಚಲ ಮನಸ್ಸು ಹೊಂದಿದವರು ನಮ್ಮ ಪೂರ್ವಿಕರು ಎಂಬುದನ್ನು ನಾವಿಲ್ಲಿ ಕಾಣಬಹುದು. ಅದಾಗಿ ಭಾಗವತರ ಕುರಿತಾಗಿ ಅಭಿಮಾನ ವಿಶ್ವಾಸವೆನ್ನುವುದು ರಾಜಾಜ್ಞೆಗಿಂತಲೂ ಮಿಗಿಲಾದದ್ದು ಎನ್ನುವುದನ್ನು ಈ ಮೂಲಕ ಸ್ಪಷ್ಟವಾಗಿ ಉಲ್ಲೇಖಿಸಿ ತೋರಿಸಿದ್ದಾರೆ ವ್ಯಾಖ್ಯಾತ. ಇದೇ ರೀತಿ ಇನ್ನೊಂದು ಪೂರ್ವಾಚಾರ್ಯರ ಶ್ರೀನುಡಿ ಮುತ್ತೊಂದನ್ನು ಈ ಸಾಲಿಗೆ ಹೊಂದುವಂತೆ ಕಾಣಬಹುದು. நீர் ஒருவருக்கு விரோதி இல்லை நீர் புக்கு திருவடி தொழா ಎನ್ನ ಆಳ್ವಾನ್ ವಾರ್ತೆಯೇ ನಿனைப்பது ಎಂದು ಕುರತ್ತಾಳ್ವಾನ್ರಿಗೆ ನಡೆದ ಒಂದು ದೃಷ್ಟಾಂತವನ್ನು ಇಲ್ಲಿ ಉದಾಹರಿಸಿ ತೋರಿಸಿದ್ದಾರೆ ವ್ಯಾಖ್ಯಾತ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ ತಮ್ಮ 3000 ಪಡಿ ವ್ಯಾಖ್ಯಾನದಲ್ಲಿ. ಅತ್ಯಂತ ಶೈವನಾದ ಚೋಳ ಅರಸನು ಒಂದೊಮ್ಮೆ ಆಚಾರ್ಯ ಶ್ರೀ ರಾಮಾನುಜರ ಕೈಯಿಂದ ಶಿವನೇ ದೊಡ್ಡವನು ಎಂಬುದನ್ನು ಬರಿಸಬೇಕೆನ್ನುವ ಹುಚ್ಚು ಹಠದಿಂದ ಅವರನ್ನು ಅರಮನೆಗೆ ಹೇಳಿದಾಗ ಅವರಿಗೆ ಅರಸನಿಂದ ಯಾವ ಕುಂದು ಬರಬಹುದೋ ಅಥವಾ ಯಾವ ಕುಂದು ಬರಬಾರದು ಎಂದು ಎಣಿಸಿದ ಅವರ ಪರಮ ಶಿಷ್ಯರಾದ ಕುರತ್ತಾಳ್ವಾನ್ ರಾಮಾನುಜರನ್ನು ಮೇಲುಕೋಟೆಗೆ ಕಳುಹಿಸಿ ತಾವೇ ಕಾಷಾಯ ವಸ್ತ್ರ ಧರಿಸಿ ತ್ರಿದಂಡವನ್ನು ಹಿಡಿದು ಶ್ರೀ ರಾಮಾನುಜರ ವೇಷದಲ್ಲಿ ಚೋಳನ ಅರಮನೆಗೆ ಹೋಗಿ ಅಲ್ಲಿ ಅವನು ಲಿಖಿತ ರೂಪದಲ್ಲಿ ಶಿವನೇ ದೊಡ್ಡವನು ಎಂದು ಬರೆದುಕೊಡಬೇಕು ಎಂದು ಕೇಳಿದಾಗ ಅದನ್ನು ನಿರಾಕರಿಸಿದಾಗ ಚೋಳ ಅರಸನಿಗೆ ಕೋಪ ಬಂದು ಅವರ ಕಣ್ಣುಗಳನ್ನು ಕೀಳಲು ಆಜ್ಞಾಪಿಸಿದಾಗ ಈ ಪಾಪಿ ಜನರು ತಮ್ಮನ್ನು ಸ್ಪರ್ಶಿಸಬಾರದು ಎಂದು ತಮ್ಮ ಕಣ್ಣುಗಳನ್ನು ತಾವೇ ಕಿತ್ತುಕೊಂಡಂತಹ ಪರಮ ಭಾಗವತೋತ್ತಮರು ಕುರತ್ತಾಳ್ವಾನ್ ಎನ್ನುವುದು ನಾವೆಲ್ಲ ಬಲ್ಲೆವು. ಈ ಘಟನೆ ನಡೆದ ನಂತರ ಯಾವೊಬ್ಬ ಶ್ರೀವೈಷ್ಣವನೂ ಶ್ರೀರಂಗದ ದೇವಸ್ಥಾನದ ಒಳಗೆ ಪ್ರವೇಶಿಸಕೂಡದು ಎನ್ನುವ ಕಟ್ಟಳೆಯನ್ನಿಟ್ಟನು ಅರಸ. ಅಂತೆಯೇ ಈ ರಾಜಾಜ್ಞೆಯನ್ನು ತಪ್ಪದೇ ನಡೆಯುವಂತೆ ನೋಡಿಕೊಳ್ಳಲು ಕೆಲವು ಸೈನಿಕರನ್ನು ಕಾವಲುಗಾರರನ್ನಾಗಿ ನಿಯಮಿಸಿದನು. ಇದನ್ನರಿಯದ ಕುರತ್ತಾಳ್ವಾನ್ ಒಮ್ಮೆ ಶ್ರೀರಂಗನನ್ನು ದರ್ಶಿಸಲು ದೇವಸ್ಥಾನದ ಬಾಗಿಲ ಬಳಿ ಬಂದಾಗ ಅಲ್ಲಿ ನಿಂತಿದ್ದ ರಾಜನ ಸೇವಕರಲ್ಲಿ ಒಬ್ಬ, ಇವರು ಆಚಾರ್ಯ ಶ್ರೀ ರಾಮಾನುಜರ ಶಿಷ್ಯರು, ಇವರನ್ನು ನಾವು ಒಳಗೆ ಬಿಡಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಅದಕ್ಕೆ ಇನ್ನೊಬ್ಬ ಸೇವಕನು, ಬೇಡ, ನಾವು ಇವರನ್ನು ತಡೆಯುವುದು ಬೇಡ. ಇವರು ರಾಮಾನುಜರ ಶಿಷ್ಯರೇ ಆಗಿದ್ದರೂ ಅತ್ಯಂತ ಒಳ್ಳೆಯ ಸ್ವಭಾವವನ್ನು ಹೊಂದಿರುವಂತಹ ವ್ಯಕ್ತಿ. ಈತನ ಒಳ್ಳೆಯತನವನ್ನು ನಾನು ಬಹು ಹತ್ತಿರದಿಂದ ಕಂಡಿರುವೆ. ಹಾಗಾಗಿ ಇವರನ್ನು ಒಳಗೆ ಬಿಡುವುದೇ ಉಚಿತ ಎಂದು ಹೇಳಿ, நீர் ராமானுஜருடைய ஷீடர்தான், ஆயினும் நீர் மிகவும் நல்லவர். நீர் ஒருவருக்கும் விரோதியல்லர், ஷமமும் தமமும் உடையவர். எனவே ನೀರ್ ಪೋಯ್ ಪೆರುಮಾಳೈ ಸೇವಿக்கலாம். ನೀವು ರಾಮಾನುಜರ ಶಿಷ್ಯರೇ ಆಗಿದ್ದರೂ ಅತ್ಯಂತ ಒಳ್ಳೆಯವರು, ನಿಮ್ಮೊಬ್ಬರನ್ನು ವಿರೋಧಿಸುವುದಿಲ್ಲ, ಒಳ್ಳೆಯ ನಡತೆ ಹೊಂದಿರುವಂಥವರು. ಹಾಗಾಗಿ ನೀವು ಹೋಗಿ ಭಗವಂತನನ್ನು ಸೇವಿಸಬಹುದು ಎಂದು ಒಳಗೆ ಹೋಗಲು ಅನುಮತಿಸಿದಾಗ ಇದನ್ನು ಕೇಳಿದ ಕುರತ್ತಾಳ್ವಾನ್ರು ಆಚಾರ್ಯ ಶ್ರೀ ರಾಮಾನುಜರಿಗೂ ನಮಗೂ ಇರುವ ಸಂಬಂಧಕ್ಕೆ ಬೆಲೆ ಕೊಡದೆ ಕೇವಲ ನನ್ನ ಸ್ವಭಾವಕ್ಕೆ ಬೆಲೆ ಕೊಟ್ಟು ನನ್ನನ್ನು ಒಳಗೆ ಬಿಡುವಂತಾಯಿತಲ್ಲ. ಒಳ್ಳೆಯ ಗುಣವನ್ನು ಹೊಂದಿದವನು ಎನ್ನುವ ಹಿರಿಮೆಯೊಂದಿಗೆ ಒಳಗೆ ಹೋಗಿ ಭಗವಂತನನ್ನು ಸೇವಿಸುವುದಕ್ಕಿಂತ ಶ್ರೀರಾಮಾನುಜರ ಶಿಷ್ಯ ಎನ್ನುವ ಹಿರಿಮೆಯೊಂದಿಗೆ ದೇವಸ್ಥಾನದ ಒಳಗೆ ಹೋಗದೆ ಇರುವುದೇ ಉಚಿತ ಎಂದು ಹೇಳಿ ದೇವಸ್ಥಾನಕ್ಕೆ ಹೋಗದೆ ಹಾಗೇ ಹಿಂದಿರುಗಿದರು. ಮುಂದೆ ತನ್ನ ಆಚಾರ್ಯರಿಗೆ ಅಪಚಾರವಾದ ಈ ಸ್ಥಳದಲ್ಲಿ ತಾವು ಇರುವುದು ಉಚಿತವಲ್ಲ ಎಂದು ಬಗೆದು ಶ್ರೀರಂಗವನ್ನೇ ಬಿಟ್ಟು ತಿರುಮಾಲಿನ ಜೋಲಮಲೆಗೆ ಹೊರಟು ಬಿಟ್ಟರು. ಇದೆಲ್ಲವೇ ನಿಜವಾದ ಆಚಾರ್ಯ ಅಭಿಮಾನ, ಆಚಾರ್ಯ ಭಕ್ತಿ ಎಂದರೆ. ಇದೆಲ್ಲವೇ ನಿಜವಾದ ಭಾಗವತಾಭಿಮಾನವೆಂದರೆ ಎಂದು ಕೊಂಡಾಡುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು. ಈ ರೀತಿ ಶ್ರೀವೈಷ್ಣವ ಅಭಿಮಾನವನ್ನು ಸ್ವಭಾವವನ್ನು ಹೊಂದಿರುವ ಪರಮ ಭಾಗವತೋತ್ತಮೆಯಾದ ನೀನು ನಮ್ಮನ್ನು ಬಿಟ್ಟು ಅದು ಹೇಗೆ ಇನ್ನೂ ಒಳಗೆ ಮಲಗಿರುವೆ, ಅತಿ ತ್ವರೆಯಾಗಿ ಎದ್ದು ಬಾ ಎನ್ನುವ ಭಾವದೊಂದಿಗೆ
ಒಲ್ಲೆ ನೀ ಪೋದಾಯ್ ಉನಕ್ಕೆನ್ನ ವೇರೊಳೆಯೈ ಎನ್ನುತ್ತಿದ್ದಾಳೆ ಗೋದೆ ಎಂದು ಅತ್ಯಂತ ಅದ್ಭುತವಾಗಿ ದೃಷ್ಟಾಂತದೊಂದಿಗೆ ವಿವರಿಸಿ ತೋರಿಸಿದ್ದಾರೆ ವ್ಯಾಖ್ಯಾತ. ಈ ಮಾತುಗಳನ್ನು ಕೇಳಿದ ಒಳಗೆ ಮಲಗಿದ ಗೋಪಿಗೆ, ಎಲ್ಲರೂ ಪೋಂದಾರೋ? ಹಾಗಾದರೆ ಎಲ್ಲರೂ ಬಂದಿದ್ದಾರೆಯೇ? ಗೋದ, ಪೋಂದಾರ್ ಪೋಂದು ಎಣ್ಣಿಕ್ಕೊಳ್. ಬಂದಿದ್ದಾರೆ, ಹೊರಗೆ ಬಂದು ಬೇಕಾದರೆ ಎಣಿಸಿಕೋ. ಭಾಗವತ ಕರಸ್ಪರ್ಶವು ಭಗವಂತನ ಆಶೀರ್ವಾದವಿದ್ದಂತೆ. ನೀನೇ ಬಂದು ಎಣಿಸಿ ನೋಡು ಎಂದು ಗೋದೆ ಹೇಳಲು ಕಾರಣವೇನೆಂದರೆ, ಗುಹನಿಗೆ ಹನುಮಂತನಿಗೆ ಹೇಗೆ ಶ್ರೀರಾಮನ ಆಲಿಂಗನ ಸುಖವು ಪರಮಪದದ ಸುಖಕ್ಕಿಂತಲೂ ಭೋಗ್ಯವೆನಿಸಿತೋ, ಹಾಗೆಯೇ ಪರಮ ಭಾಗವತೋತ್ತಮೆಯಾದ ಈ ಗೋಪಿಕೆಯ ಕರಸ್ಪರ್ಶವೂ ಸಹ ಶ್ರೀಕೃಷ್ಣನ ಸಾಮೀಪ್ಯದಷ್ಟೇ ಆಪ್ಯಾಯಮಾನ ಈ ಗೋಪಿಯರಿಗೆ. ಆದ್ದರಿಂದಲೇ ಪರಮ ಭಾಗವತೋತ್ತಮೆಯಾದ ಇವಳು ಬಂದು ಒಬ್ಬೊಬ್ಬರನ್ನೂ ಮುಟ್ಟಿ ಎಣಿಸುವುದರಿಂದ ಭಾಗವತ ಕರಸ್ಪರ್ಶದ ಅನುಭೂತಿ ದೊರೆಯುವುದು. ಇದರಿಂದ ಭಗವದನುಭವವು ಯಾವ ತಡೆಯೂ ಇಲ್ಲದೆ ದೊರಕುವುದು ಎಂಬ ಅಭಿಲಾಷೆಯಿಂದ ಪೋಂದು ಎಣ್ಣಿಕೊಳ್, ನೀನೇ ಬಂದು ಎಣಿಸಿಕೋ ಎನ್ನುತ್ತಿದ್ದಾಳೆ. ಸರಿ, ಎಣಿಸಿಯಾಯಿತು, ಈಗ ಮುಂದೇನು ಮಾಡಬೇಕು, ಅಪ್ಪಣೆಯಾಗಲಿ ಎಂದು ಆ ಗೋಪಿಯು ಗೋದೆಯ ಮುಂದೆ ಕೈಕಟ್ಟಿ ನಿಂತು ಭಿನ್ನವಿಸಿದಾಗ ಇದನ್ನು ಕಂಡ ಗೋದೆ ನಸುನಗುತ್ತಾ, ಎಲೆ ಗೋಪಿ, ನಿನಗೆ ತಿಳಿಯದ್ದು ಏನಿದೆ? ಇರಲಿ, ನನ್ನ ಬಾಯಲ್ಲೇ ಕೇಳುವ ಆಸೆ ನಿನಗೆ ಎಂದು ಆ ಗೋಪಿಯ ಸದ್ಗುಣವನ್ನು ಕೊಂಡಾಡುತ್ತಾಳೆ ಗೋದೆ. ದೊಡ್ಡ ಸಭೆಗಳಲ್ಲಿ ಪಂಡಿತ ಪ್ರವರರಾದ ಉಪನ್ಯಾಸಕರು ಉಪನ್ಯಾಸವನ್ನು ಉಪಕ್ರಮಿಸುವಾಗ ನಾನು ಅಜ್ಞ, ಶಾಸ್ತ್ರಜ್ಞಾನವಿಲ್ಲದವನು, ಗುರುಕುಲವನ್ನು ಸೇವಿಸಲಿಲ್ಲ. ಆದರೂ ದೊಡ್ಡವರ ಆಜ್ಞೆಯನ್ನು ಮೀರಲಾರದೆ ಸಾಹಸದಿಂದ ಅಲ್ಪ ಸ್ವಲ್ಪ ತಿಳಿದಷ್ಟನ್ನು ಹೇಳುತ್ತೇನೆ. ಮಹಾತ್ಮರಾದ ತಾವುಗಳು ತಪ್ಪಿದ್ದಲ್ಲಿ ಕ್ಷಮಿಸಿ ತಿದ್ದಬೇಕು ಎನ್ನುವಂತೆ ವಿದ್ಯಾ ದದಾತಿ ವಿನಯಂ ಎಂದು ನಡೆಯುತ್ತಾರೆ. ಇದು ಶ್ರೀವೈಷ್ಣವನ ಉತ್ತಮ ಲಕ್ಷಣ. ಶುಕಶಾಬಕವೂ ಹೇಳಿಕೊಟ್ಟ ಮಾತುಗಳನ್ನು ಹೆಚ್ಚು ಕಮ್ಮಿ ಇಲ್ಲದೆ ಹೇಳುವ ಹಾಗೆ ಪೂರ್ವಾಚಾರ್ಯರಿಂದ ಶಿಕ್ಷಿತವಾದ ಸೂಕ್ತಿಗಳನ್ನು ಹೆಚ್ಚು ಕಮ್ಮಿ ಇಲ್ಲದಂತೆ ಹೇಳುವುದು ಸಶಿಷ್ಯನ ಲಕ್ಷಣ. ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ಎನ್ನ ಜಿಹ್ವೆಗೆ ತುಳುಹಿಮತಿಯನು ನಿನ್ನ ನಾಮಾವಳಿಯ ಪೊಗಳಿಕೆ ಇತ್ತು ರಕ್ಷಿಸೂ ನಮ್ಮ ಅನವರತ ಎನ್ನುವ ದಾಸರವಾಣಿಯಂತೆ ಈ ಗೋಪಿಯೂ ಸಹ ತಾನು ಜ್ಞಾನಿಯಾಗಿದ್ದರೂ ತನಗೇನೂ ತಿಳಿಯದ ಅಜ್ಞಾನಿ ಎನ್ನುವ ನೈಚ್ಛ ಭಾವದೊಂದಿಗೆ ತನ್ನನ್ನು ಭಾವಿಸಿ ಗೋದೆಯ ಬಳಿ ವಿನಯದಿಂದ ನಡೆದುಕೊಳ್ಳುತ್ತಾಳೆ. ಅಲ್ಲದೆ ಶ್ರೀಕೃಷ್ಣನ ಗುಣಗಾನ ಮಾಡುವುದು ಎಷ್ಟು ಹಿತವೋ ಅದಕ್ಕಿಂತ ಹಿತವಾದದ್ದು ಅವನ ಗುಣಗಾನವನ್ನು ಭಾಗವತರ ಕಂಠದಿಂದ ಕೇಳಿ ಅನುಭವಿಸುವುದು. ಗೋಪಿಕೆಯ ಈ ಇಚ್ಛೆಯನ್ನು ಅರಿತ ಗೋದೆ, ಎಲೆ ಗೋಪಿಯೇ, ಕೇಳುವಂಥವಳಾಗು. ವಲ್ಲಾನೈ ಕೊಂಡ್ರಾನೈ, ಬಲವುಳ್ಳ ಕುವಲಯಾಪೀಡ ಎನ್ನುವ ಗಜವನ್ನು ಕೊಂದವನು. ಮಾಟ್ರಾರೆ ಮಾತ್ರಲಿಕ್ಕ ವಲ್ಲಾನೈ, ಶತ್ರುಗಳ ಬಲವನ್ನು ನಾಶಪಡಿಸುವವನು. ಮಾಯನೈ, ಆಶ್ಚರ್ಯ ಗುಣಚೇಷ್ಟಿತನೂ ಆದ ಸರ್ವೇಶ್ವರನನ್ನು ಕುರಿತು ಪಾಡೇಲೋರ್, ನಿನ್ನ ಮುಂದಾಳತ್ವದಲ್ಲಿ ಸಂಕೀರ್ತನೆ ಮಾಡುವುದೇ ನಮ್ಮ ಮುಂದಿನ ಕಾರ್ಯಕ್ರಮ ಎನ್ನುತ್ತಾಳೆ. ಪರಮೈಕಾಂತಿಯಾಗಿ ನೈಚ್ಛಾನುಸಂಧಾನದಿಂದ ಭಾಗವತ ಶಿಷ್ಯತ್ವವನ್ನು ಮೈಗೂಡಿಸಿಕೊಂಡಿರುವ ಈಕೆ ಎಳವಯಸ್ಸಿನ ಭಗವದ್ಭಕ್ತಿಯಾದ ಗೋಪಿಕೆ. ತಪ್ಪು ಮಾಡದಿದ್ದರೂ ಹೊರಿಸಿದ ತಪ್ಪನ್ನು ವಾದ ಬೇಡವೆಂದು ಒಪ್ಪಿಕೊಂಡಿರುವ ಸತ್ಪುರುಷೆ. ಭಾಗವತರೇ ತನಗಿಂತ ಮೇಲು ಎಂಬ ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ಹೊಂದಿರುವ ನಿಜವಾದ ಶ್ರೀವೈಷ್ಣವ ಸ್ವರೂಪವನ್ನು ಹೊಂದಿದವಳು. ಗೋದಾ ಮತ್ತು ಅವಳ ಇತರ ಸಖಿಯರು ಈ ಬಾಲಗೋಪಿಯ ಮಾತನ್ನು ಒಪ್ಪಿ ಅವಳನ್ನು ಆಚಾರ್ಯ ಸ್ಥಾನೀಯಳೆಂದು ಭಾವಿಸಿ ಅವಳನ್ನು ಮುಂದಿಟ್ಟುಕೊಂಡು ಹೋಗಿ ಶ್ರೀಕೃಷ್ಣನ ದರ್ಶನ ಮಾಡಲು ನಿರ್ಧರಿಸಿ, ಅಂತೆಯೇ ಬೇಗ ಹೊರಡೋಣ ಬಾ ಎಂದು ಅವಳನ್ನು ಹೊರಡಿಸಿಕೊಂಡು ಎಲ್ಲ ಗೋಪಿಯರೊಡಗೂಡಿ ನಂದಗೋಪನ ಅರಮನೆಯತ್ತ ಹೆಜ್ಜೆ ಹಾಕುತ್ತಾಳೆ ಗೋದೆ. ಹೇಗೆ ಇಳಂಗಿಳಿಯು ತನ್ನ ಆಚಾರ್ಯ ಹೇಳಿದ್ದನ್ನು ಚಾಚು ತಪ್ಪದೆ ಕಲಿತು ಅಂತೆಯೇ ನಡೆಯುತ್ತದೆಯೋ ಹಾಗೆಯೇ ರಾಮಾನುಜ ಎನ್ನುವ ಇಳಂಗಿಳಿಯು ಸಹ ಆಳ್ವಾರರ ಶ್ರೀಸೂಕ್ತಿಗಳನ್ನು ಅವರ ಹಿತೋಪದೇಶವನ್ನು ಚಾಚು ತಪ್ಪದೆ ಪ್ರೀತಿಯಿಂದ ನುಡಿದು ತಾಮಸನಿದ್ದೆಯಲ್ಲಿ ಜಾರಿರುವ ಚೇತನರನ್ನು ಎಬ್ಬಿಸಿ, ಇನ್ನಮ್ಮುರಂಗುದಿಯೋ, ಇನ್ನೂ ಮಲಗಿರುವಿರಲ್ಲ, ವಲ್ಲಾನೈ ಕೊಂಡ್ರಾನೈ ಮಾತ್ರಾರೆ ಮಾತ್ರಲಿಕ್ಕ ವಲ್ಲಾನೈ ಮಾಯನೈ ಪಾಡೇಲೋರ್, ಬಲವುಳ್ಳ ಕುವಲಯಾಪೀಡ ಎನ್ನುವ ಗಜವನ್ನು ಕೊಂದವನು, ಶತ್ರುಗಳ ಬಲವನ್ನು ನಾಶಪಡಿಸುವವನು, ಆಶ್ಚರ್ಯ ಗುಣ ಚೇಷ್ಟಿತನೂ ಆದ ಸರ್ವೇಶ್ವರನನ್ನು ಕುರಿತು ಸಂಕೀರ್ತನೆ ಮಾಡಲು ತಡಮಾಡದೆ ಎದ್ದೇಳಿ.
ಎಂದು ಪ್ರತಿಯೊಬ್ಬ ಚೇತನನನ್ನು ಎಬ್ಬಿಸಿ ಭಗವಂತನ ಸಾಮೀಪ್ಯಕ್ಕೆ ಕೊಂಡೊಯ್ಯಲು ಪಣ ತೊಟ್ಟು ನಿಂತ ಕರುಣಾಮೂರ್ತಿ ಆಚಾರ್ಯ ಶ್ರೀರಾಮಾನುಜರು. ಶ್ರೀಕೃಷ್ಣನು ದುಷ್ಟಗಜವನ್ನು ಸಂಹರಿಸಿದ ಹಾಗೆ ಆಚಾರ್ಯ ಶ್ರೀರಾಮಾನುಜರು ಪಂಚೇಂದ್ರಿಯ ರೂಪ ಮತ್ತು ಗಜಮದವನ್ನು ವಿನಾಶಗೊಳಿಸಿ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯಾದಿ ದುರ್ಗುಣಗಳನ್ನು ದೂರೀಕರಿಸಬಲ್ಲವರು. ಸಕಲ ಪುರುಷಾರ್ಥಗಳಿಗೂ ಅಡ್ಡಿ ತರುವ ಕೂಪವನ್ನು ಶಮನಗೊಳಿಸಿ ಸಾರ್ಥಕತೆಯ ಕಡೆಗೆ ಕರೆದೊಯ್ಯುವವರು. ನಿತ್ಯ ಸಂಸಾರಿಗಳೂ ಕೂಡ ನಿತ್ಯ ಸೂರ್ಯಗಳ ಪರಿಷತ್ತಿನಲ್ಲಿ ಒಯ್ದು ಸೇರಿಸತಕ್ಕವರು. ಇಂತಹ ಶ್ರೇಷ್ಠತಮ ಗುಣಗಳನ್ನು ಹೊಂದಿದ ಜಗದಾಚಾರ್ಯರಾದ ರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿದ ನಮ್ಮ ಪೂರ್ವಾಚಾರ್ಯರ ಶ್ರೀಪದಗಳನ್ನು ಆಶ್ರಯಿಸಿ ಅವರ ಶ್ರೀನುಡಿ ಮುತ್ತುಗಳ ಭಾವಾರ್ಥವನ್ನು ಮನಸ್ಸಿನಲ್ಲಿ ಧರಿಸಿ ಧನ್ಯರಾಗೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರಾದ ದಾಶರಥಿ ಶ್ರೀ ಮುದ್ರಯಾನಂದ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ. ಅಡಿಯೇನ್ ರಾಮಾನುಜ ದಾಸಿ ಕೃಷ್ಣ ತಪಸ್ವಿನಿ. ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರಿಯೇ ಗುದಾಯ ನಿತ್ಯಮಂಗಳಂ. ಶ್ರೀಮತಿ ಸೌಮ್ಯಜಾಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀ ನಿತ್ಯಮಂಗಳಂ. ಮಂಗಳಾಶಾಸನ ಪರೇರ್ಮದಾಚಾರ್ಯ புரோகமைஹி சர்வைஷ்ட பூர்வைராச்சாரியே சத்குருதாயாஸ்து மங்களம். ஆண்டாள் ரங்கமன்னார் திருவடிகளே சரணம். ஆழ்வார் எம்பெருமானார் ஜீயர் திருவடிகளே சரணம். ஆச்சாரியன் திருவடிகளே சரணம். ஸ்ரீமதே ராமானுஜாய நமஹ.